ಇದ್ಯಾವ ಕ್ಯಾಸೆಟೆ ಹೊಸದಾ? ಯಾವ ಅಭಿಮಾನಿ ಕಳ್ಸಿಕೊಟ್ಟಿದ್ದು? ಏನೋ ಒಂಥರ ಚೆನ್ನಾಗಿದೆ ಅಲ್ವಾ? ಇದೇನಕ್ಕ ಇಷ್ಟ ಬೇಗ ಬಂದ್ಬಿಟ್ಟೆ? ಸಿಂಧು ಬಲಿಲ್ವಾ? ಓ ಅದಾ, ಅವಳು ಅರ್ಜೆಂಟಾಗೆ ಬೆಂಗಳೂರಿಗೆ 1 ಗಂಟೆ ಟ್ರೈನಲ್ಲಿ ವಾಪಸ್ ಹೊರಟಿದ್ದಾಳೆ. ಬೇಗ ರೆಡಿ ಆಗೋ, ರೈಲ್ವೆ ಸ್ಟೇಷನ್ಗೆ ಹೋಗೋಣ. ರೈಲ್ವೆ ಸ್ಟೇಷನ್ಗಾ? ಯಾಕೆ? ಹಾ, ಸಿಂಧು ನಿನ್ನ ಹತ್ರ ಏನೋ ಹೇಳೋದಿದೆ ಅಂದ್ಲು, ಅದಕ್ಕೆ ನಾನು ಬಂದೆ. ಹೋಗಕ್ಕ, ಮನೇಲಿ ಇರೋಣ ಅಂತ ಹೇಳಿ ಇಡೀ ದಿನ ಓಡಾಡೋ ಹಾಗಾಯ್ತು. ಅದೆಲ್ಲ ಆಮೇಲೆ. ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀ ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ, ಓಕೆ? ಅಕ್ಕ ನಾನ್ ಗಾಡಿ ಓಡಿಸ್ತೀನಿ. ಏನು ಬೇಡ, ಅರ್ಜೆಂಟ್ ಅಂತ ಸ್ಪೀಡಾಗಿ ಓಡಿಸ್ತೀಯಾ? ಇಲ್ಲ, ನಾನು ಓಡಿಸ್ತೀನಿ, ನೀ ಕೂತ್ಕೋ. ಸರಿ, ಬೇಗ ನಡಿ, ಬೇಗ. ಯಾಕಕ್ಕ ಇಷ್ಟೊಂದು ಅರ್ಜೆಂಟು? ಟ್ರೈನ್ ಹೊರಡಕ್ಕೆ 20 ನಿಮಿಷ ಇದೆ, 10 ನಿಮಿಷ ಮಾತಾಡಕ್ ಬಿಡ್ವೇನೆ? ಎಷ್ಟಮ್ಮ? 8 ರೂಪಾಯಿ. 5 ರೂಪಾಯಿ ಮಾಡ್ಕೊಳ್ಳಿ. ಕೊಡಿ. ಏನೈತೆ? ಏನೋ ಆಗಿದೆ ಅಕ್ಕ, ಗೊತ್ತಾಗ್ತಿಲ್ಲ. ಸರಿ ಸರಿ, ಬೇಗ ನೋಡು. ಸರಿ ಅಕ್ಕ, ಸ್ಟಾರ್ಟ್ ಆಯ್ತು, ಬಾ ಕೂತ್ಕೋ. ಸಾರಿ ಸಿಂಧು, ಬರುವಾಗ ಗಾಡಿ ಕೆಟ್ಟೋಗಿ ಬರೋದು ಲೇಟ್ ಆಯ್ತು, ಬೇಜಾರು ಮಾಡ್ಕೋಬೇಡ್ವೆ. ಭಾವನ ಜೊತೆ ಏನೋ ಮಾತಾಡ್ಬೇಕು ಅಂದ್ಯಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡಿವಂತೆ, ಆಯ್ತಾ? ಶಶಿ ನಾನು ತುಂಬಾ ಕೇಳ್ದೆ ಅಂತ ಹೇಳೇಮ್ಮ, ಮರಿಬೇಡ. ಸರಿ ಕಣೆ, ಬೆಂಗಳೂರು ಖಂಡಿತ ಬರ್ತೀನಿ. ನೆಕ್ಸ್ಟ್ ಟೈಮ್ ಬರೋ ಗುಡ್ ನ್ಯೂಸ್ ತರಬೇಕು, ಓಕೆ? ಮರಿಬಾರ್ದು. ಹ್ಯಾಪಿ ಜರ್ನಿ, ಬಾಯ್. ನೀವು ಹಾಯ್ ಸಹನಾ. ಹಾಯ್. ಬಾಯ್ ಸಹನಾ. ಬಾಯ್ ಭವನ. ಬಾಯ್ ಸಿ ಯು. ಸಹನಾ ಮರಿಬೇಡ.
ಬಾಯ್ ಬಾಯ್. See you. ಮಾವ ಅವಳಿಗೇನೋ ಅರ್ಜೆಂಟ್ ಕೆಲಸ ಆಯ್ತಿರ್ಬೇಕು, ಇಲ್ದಿದ್ರೆ ಹೋಗ್ತಿದ್ಲಾ? ಅಷ್ಟಕ್ಕೂ ಸ್ಟೇಷನ್ಗೆ ಬಂದಿದ್ಲು, ಟ್ರೈನ್ ಹೊರಟ್ಬಿಟ್ಟಿತ್ತು. ಬಿಡಯ್ಯ, ಅಲ್ಲ ನೀನ್ ಅಲ್ಲಿಗೆ ಬರ್ತೀಯ ಅಂತ ಗೊತ್ತಿದ್ರು ಅವಳು ಮನೇಲಿಲ್ಲ ಅಂದ್ರೆ ಅದೆಂಥ ಪ್ರೀತಿ? ಲವ್ ಅಂತ ಲವ್. ಅಯ್ಯೋ, ಇದು ನಿಮ್ ತರ 1962 ಲವ್ ಅಲ್ಲ, 1999 ಲವ್. ಸರಿ. ಅವ್ರು ಕೆಲಸ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಲವ್ ಮಾಡ್ಬೇಕಪ್ಪ. ಹಾ. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಆಯ್ತಪ್ಪ, ಆಯ್ತು, ನೀ ಹೇಳಿದ್ದೆ ಸರಿ, ಓಕೆನಾ? ಹೇಗೂ ನಾಳಿದ್ದು ಟೌನ್ ಹಾಲ್ ಅಲ್ಲಿ ಸಹನಾ ಪ್ರೋಗ್ರಾಮ್ ಇದೆ, ಪೇಪರ್ ಓದ್ಲಿಲ್ವಾ? ಅವತ್ ನಿಮಗೆ ಅಮ್ಮನಿಗೆ ಎಲ್ರಿಗೂ ಅವಳು ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೌದಾ? ನೋಡು ನೋಡು, ಫೋನ್ ತಗೋ. ಹಲೋ, ಸುಶೀಲ್ ಹಿಯರ್. ನಾನು ಮಾವ ಅವಳೇ, ಅವಳದೇ ಫೋನು. ಸಾರಿ, ಕೆಳಗೆ ಫೋನ್ ಮಾಡಿರ್ಬೇಕು. ನಾನು ಅಂದ್ರೆ ಇನ್ನೂ ಕೋಪ ಇಳಿಲಿಲ್ವಾ? ಏರ್ತಾ ಇದೆ. ಅಷ್ಟು ದೂರ ಬರೋದು, ಬಂದ್ ದಾರಿಗೆ ಸುಂಕ ಇಲ್ದೆ ವಾಪಸ್ ಹೋಗೋದು. ಇಷ್ಟ ಇಲ್ಲ ಅಂದ್ರೆ ಬರೋದು ಬೇಡ ಅನ್ಬೋದಾಗಿತ್ತಲ್ಲ. ಹೆಣ್ಣಾಗಿ ಹುಟ್ಟಬಾರ್ದು ಸುಶೀಲ್, ಹುಟ್ಟಿದ್ರು ಅನಿವಾರ್ಯವಾಗಿ ಬದುಕಬಾರ್ದು. ಅಂಥದ್ದೇನಾಯ್ತು ಈಗ? ನಾನು ಮನುಷ್ಯ, ಕೋಪ ಬರೋದು ಸಹಜ ತಾನೆ. ಒಂದ್ ಹೆಣ್ಣು ತನ್ನ ತಪ್ಪಿಗೆ ಕ್ಷಮೆ ಕೇಳ್ತಿರುವಾಗ ಕಾರಣನೂ ಕೇಳ್ದೆ ಕೋಪ ಮಾಡ್ಕೊಂಡು ಕ್ಷಮಿಸೋಕ್ಕಾಗಲ್ಲ ಅಂದ್ರೆ? ಇಷ್ಟೇನಾ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್? ಗಂಡು ಕ್ಷಮಿಸೋಕ್ಕಾಗಲ್ಲ ಅಂದ್ರೆ ಹೆಣ್ಣು ಬದುಕೋಕ್ಕಾಗತ್ತಾ? ಅದು ಹಾಗಲ್ಲ. ನೀನ್ ನೋಡ್ತೀನಿ, ನಿನ್ ಜೊತೆ ಮಾತಾಡ್ತೀನಿ, ನಿನ್ ಜೊತೆ ಸ್ವಲ್ಪ ಸಮಯ ಕಳೀತೀನಿ ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಏನು? ಬನ್ನಿ, ಈಗ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ಬರೋದಾ? ಚೆನ್ನಾಗಿದೆ. ಹೇಗಿದ್ರು ನಾಳಿದ್ದು ಪ್ರೋಗ್ರಾಮ್ ನೀನೇ ಬರ್ತಾ ಇದೆಯಲ್ಲ ಬೆಂಗಳೂರಿಗೆ. ವಾಟ್? ಬೆಂಗಳೂರಿಗೆ ನಾನಾ? ಹ, ನೀನೇ ಪೇಪರ್ ಅಲ್ಲೇ ಬಂದಿದ್ಯಲ್ಲ. ಏನ್ ನನಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ಯಾ? ಹೆಂಗಸರು ಬುದ್ಧಿ ಹೇಗೆ ಓಡುತ್ತೋ ಯಾರಿಗ್ ಗೊತ್ತು. ನೋಡೋ, ನಾನ್ ಅಲ್ಲಿ ಬಂದಾಗ ನೀನ್ ಇಲ್ದಿದ್ರು, ನೀನ್ ಇಲ್ಲಿಗೆ ಬಂದಾಗ ನಾವ್ ಎಲ್ರೂ ಸೇರಿ. ಹಲೋ 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 ಹಲೋ. ಹಾಳಾದ ಟೆಲಿಫೋನ್ ಲೈನ್ ಕೆಟ್ಟೋಯ್ತು. ಕೊಡೋ ಇಲ್ಲಿ. ಫೋನ್ ಯಾಕೆ ಹೋಗ್ತೀಯಾ? ಫೋನ್ ಲೈನ್ ಹಾಳಾದ್ರೆ ರಿಪೇರಿ ಮಾಡ್ಬೋದು ಕಣಪ್ಪ. ಪ್ರೇಮದ ಲೈನ್ ಹಾಳಾದ್ರೆ ರಿಪೇರಿ ಮಾಡೋದು ಕಷ್ಟ ಕಣೋ. ಒಂದು ವೇಳೆ ರಿಪೇರಿ ಆದ್ರೂ ಅದು ಮುಂಚಿನ ತರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹುಷಾರು. ನಾವು ನಾಡಿದ್ದು ಬೆಳಗ್ಗೆಲಿಂದ ಹೊರಟ್ರೆ ಮಧ್ಯಾಹ್ನ ರೆಸ್ಟ್ ತಗೊಂಡು ಸಾಯಂಕಾಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ಬೋದು. ಪ್ರೋಗ್ರಾಮಾ? ಎಲ್ಲಿ? ಬೆಂಗಳೂರಿನಲ್ಲಿ. ಬೆಂಗಳೂರಲ್ಲ? ಸಡನ್ ಆಗಿ ಫಿಕ್ಸ್ ಆಯ್ತು. ನೀನು ಬರ್ತೀಯಾ? ನಾನಾ? ಬರಲ್ಲ. ನಾನು ಏರ್ಪೋರ್ಟ್ ಹೋಗಿ ಚಿಕ್ಕಪ್ಪನ ಕರ್ಕೊಂಡ್ಬರ್ತೀನಿ. ಸರಿ, ಹೋಗ್ಬಾ. ಹಲೋ ಹಲೋ ಸಹನಾ, ನಾಳಿದ್ ಪ್ರೋಗ್ರಾಮ್ಗೆ ನಮ್ಮ ಅಮ್ಮ, ನಮ್ಮ ಮಾವ, ನಮ್ಮ ಆಫೀಸ್ ಅವರೆಲ್ಲ ಬರ್ಬೇಕು ಅಂತಿದ್ದಾರೆ. ತುಂಬಾ ಸಂತೋಷ. ಜನ ಬಹಳ ಸೇರಿದ್ರೆ ನಮಗೂ ಹಾಡಕ್ ಉತ್ಸಾಹ ಹೆಚ್ಚುತ್ತೆ. ಏನ್ ವಾಯ್ಸ್ ಒಂಥರ ಇದೆ? ಕೋಲ್ಡಾ? ಆಮೇಲೆ ಪ್ರೋಗ್ರಾಮ್ ಮುಗಿದ ತಕ್ಷಣ ನಮ್ಮ ಮನೆಗೆ ಹೋಗೋಣ. ಆಯ್ತು. ಇದೇನು ಒಳ್ಳೆ ಅಪರಿಚಿತರ ತರ ಮಾತಾಡ್ತಿದ್ಯಲ್ಲ? ಪಕ್ಕದಲ್ಲಿ ಮನೆಯವರೆಲ್ಲ ಇದ್ದಾರಾ? ಶಿಟ್. ಹುಚ್ಚಿ. ಅಕ್ಕ ಬೆಂಗಳೂರಿಗೆ ಹೋಗ್ದಾಗೆ ತಪ್ಸೋಕಂತೂ ಆಗಲ್ಲ. ಸಹನನ್ ತಡೀಕಾಗಲ್ಲ ಅಂದ್ರೆ ಸುಶೀಲ ತಡಿಬೋದಲ್ಲ? ಹೇಗೆ? ಫೋನ್ ಮಾಡಿ ನಡೆದ ವಿಷಯ ಎಲ್ಲ ತಿಳಿಸು. ಫಂಕ್ಷನ್ಗೆ ಬರ್ಲೇಬೇಡ ಅಂತಾನು ಹೇಳು. ಬೇರೆ ದಾರಿನೇ ಇಲ್ಲ. ಸಹನಾ, ಈ ಮನಸ್ಸು ಅನ್ನೋದು ಒಂಥರ ಚಂಚಲ ಅಲ್ವಾ? ಹಾಗಲ್ಲಪ್ಪ. ಮನಸ್ಸು ಮನುಷ್ಯನ ಯಾವ ಸ್ಥಳದಲ್ಲಿದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಅಂದ್ರೆ ಮನಸ್ಸು ದೇಹದಲ್ಲಿದ್ರೆ ಮನುಷ್ಯ ಎಚ್ಚರವಾಗಿರ್ತಾನೆ.
ಮನಸ್ಸು ಮನಸ್ಸಿನಲ್ಲೇ ಇದ್ರೆ ಮನುಷ್ಯ ಅಂತರ್ಮುಖಿಯಾಗಿರ್ತಾನೆ. ಮನಸ್ಸು ಕನಸಿನಲ್ಲಿದ್ರೆ ಮನುಷ್ಯ ಮೈ ಮರೆತಿರ್ತಾನೆ. ಈ 3 ಹಂತಗಳಲ್ಲೇ ಅಲ್ವಾ ಮನುಷ್ಯನಿಗೆ 100 ವರ್ಷ. ಗುಡ್. ಭಾವನಾ, ಯಾಕೆ ಅಳ್ತಿದ್ಯಾ? ಏನೈತೆ? ಅದು ಆ ಹಾಡು ಯಾಕೆ ಚೆನ್ನಾಗಿಲ್ವಾ? ಯಾಕೆ ಸುಳ್ಳು ಹೇಳ್ತಿದ್ಯಾ? ಅಕ್ಕ. ಭಾವನಾ, ಭಾವನಾ, ಯಾಕೆ? ಏನೈತೆ? ನಾನ್ ತಪ್ಪು ಮಾಡ್ಬಿಟ್ಟೆ. ತಪ್ಪು? ನಾನು ನಿಮ್ಗೆ ಮೋಸ ಮಾಡ್ಬಿಟ್ಟೆ. ಮೋಸ? ಏನಾಯ್ತು ಅಂತ ಸರಿಯಾಗಿ ಹೇಳೆ. ಈ ಹಾಡನ್ನ ಯಾಕೆ ಹಾಡ್ದೆ? ಯಾಕೆ ಹಾಡ್ದೆ ಅಂದ್ರೆ ಬೆಂಗಳೂರು ಪ್ರೋಗ್ರಾಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಿಜವಾಗ್ಲೂ? ಅಯ್ಯೋ ರಾಮ, ನಿಜವಾಗ್ಲು ಕಣೆ. ಅಪ್ಪನೇ ಹೇಳಿದ್ರು ಈ ಹಾಡ್ನ ಭಾವನಾ ಬಂದ್ಮೇಲೆ ಹಾಡು, ಆಗ ಅವಳ ಭಾವನೆಗಳಲ್ಲಿ ಬದಲಾವಣೆ ಬಂತು ಅಂದ್ರೆ ಈ ಹಾಡು ಖಂಡಿತ ಹಿಟ್ ಆಗತ್ತೆ ಅಂತ. ಅಲ್ವಪ್ಪ? ನಿಜ ಹೇಳು, ಹಾಡು ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ನಾನೊಪ್ಪಲ್ಲ. ನಿನ್ ಹಾಡಿಂದ ಸಂತೋಷ ಚಿಮ್ಬೇಕೆ ಹೊರತು ದುಃಖದ ಕಣ್ಣೀರ್ ಹರಿಬಾರ್ದು. ಮನಸ್ಸನ್ನ ಮುದುಡಿಸೋ ಹಾಡು ಹಾಡಾಗತ್ತೇನೆ? ಈ ಹಾಡ್ನ ನೀ ಹಾಡ್ಲೇಬಾರ್ದು ಪ್ಲೀಸ್. ಓಕೆ ಓಕೆ ಓಕೆ, ನಿನ್ ಸೆಂಟಿಮೆಂಟ್ ಹರ್ಟ್ ಆಗೋದಾದ್ರೆ ನಾನು ಈ ಹಾಡು ಹಾಡಲ್ಲ, ಸರಿನಾ?